ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಭೂಮಿ ಮತ್ತು ಅಜಿತ್ ಇಬ್ಬರು ಕ್ಯೂಟ್ ಆದ ಜಗಳವನ್ನು ನೋಡಿ ಆಯಿತು. ಇನ್ನು ಸಂಗೀತ ಕೂಡ ಭೂಮಿ ಪೊಲೀಸ್ ಆಗಲಿಕ್ಕೆ ಒಪ್ಕೊಂಡಿದ್ದಾರೆ. ಆದರೆ ಅದ್ರ ಬದಲು ಒಂದು ಷರತ್ತನ್ನು ಕೂಡ ಇಟ್ಟಿದ್ದಾರೆ. ಆ ಷರತ್ತು ಏನು ಅಂತಂದರೆ, ನೋಡು ಭೂಮಿ, ನೀನು ಪೊಲೀಸ್ ಆಗು, ನಿನ್ನ ತಂದೆಯ ಆಸೆಯನ್ನು ನೆರವೇರಿಸು, ನಾನು ಬೇಡ ಅನ್ನೋದಿಲ್ಲ. ಆದರೆ ಅದಕ್ಕಿಂತ ಮೊದಲು ನೀನು ನನ್ನ ಸೊಸೆಯಾಗಿ ನನ್ನ ಆಸೆನ ನೆರವೇರಿಸಬೇಕು. ಅದೇನು ಗೊತ್ತಾ, ನನಗೆ ಒಂದು ಮುದ್ದಾದ ಪುಟ್ಟ ಮಗುನ ಕೊಟ್ಬಿಡು. ಸೊ ಆ ಮುದ್ದಾದ ಮಗು ಜೊತೆ ನಾನು ಆಟ ಆಡ್ತಾ ಇರ್ತೀನಿ, ನೀನು ಬೇಕಾದ್ರೆ ನಿನ್ನ ಗುರಿಯನ್ನು ಸಾಧಿಸ್ಕೊ, ನೀನು ಪೊಲೀಸ್ ಆಗ್ಬೋದು ಅಂತ ಹೇಳ್ತಾರೆ. ಸೊ ಆಗ ಅಜಿತ್ ಭೂಮಿಗೆ ಶಾಕ್ ಆಗುತ್ತೆ. ಈ ದೇವಯಾನಿ ಬೇರೆ ಭೂಮಿಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ. ಇಂಡೈರೆಕ್ಟ್ಲಿ ಹೇಗಾದರೂ ಮಾಡಿ ಭೂಮಿನ ಮನೆಯಿಂದ ಆಚೆ ಹಾಕಬೇಕು ಅನ್ನೋದು ಈ ಒಂದು ದೇವಯಾನಿಯ ಒಂದು ಪ್ಲ್ಯಾನ್ ಆಗಿದೆ. ಆ ಪ್ಲ್ಯಾನ್ ಪ್ರಕಾರನೇ ಭೂಮಿ ತಲೆ ತುಂಬ್ತಾಳೆ, ಧೈರ್ಯ ತುಂಬ್ತಾಳೆ. ಜೊತೆಗೆ ಹೆಣ್ಣು ಅಂದರೆ ಹೇಗಿರಬೇಕು, ಸ್ವಾಭಿಮಾನ ಅಂದರೆ ಏನು, ಇದೇ ರೀತಿ ಪ್ರತಿಯೊಂದನ್ನು ಹೇಳಿ ಅವಳ ಮೈಂಡನ್ನು ವಾಶ್ ಮಾಡ್ತಾ ಇದ್ದಾಳೆ. ಬ್ರೈನ್ ವಾಶ್ ಮಾಡಿಬಿಟ್ಟು ಅವಳನ್ನು ಮನೆಯಿಂದ ಸಾಗಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾಳೆ. ಇನ್ನು ನಮ್ಮ ಅಜಿತ್ ಅವರು ಕೂಡ ಏನಂತಂದರೆ, ಸಂಗೀತ ಅವರ ಹೇಳಿದ ಮಾತನ್ನು ಕೇಳಿ ಶಾಕ್ ಆಗ್ತಾರೆ. ಮನೆಯವರೆಲ್ಲರೂ ಕೂಡ ಭೂಮಿ ಪೊಲೀಸ್ ಆಗಬೇಕು ಅನ್ನೋಕ್ಕೆ ಪರ್ಮಿಷನ್ ಕೊಟ್ಟಾಯಿತು. ಸಂಗೀತ ಕೂಡ ನಿನ್ನ ಪೊಲೀಸ್ ಆಗೋಕ್ಕೆ ಪರ್ಮಿಷನ್ ಕೊಡ್ತೀನಿ, ಇಲ್ಲ ಅಂತಿಲ್ಲ, ನಾನು ಕೂಡ ನಿನಗೆ ಸಪೋರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀನೇನು ಮಾಡಬೇಕು ಅಂದರೆ, ನಾನು ಒಂದು ಮುದ್ದಾದ ಮಗು ಕೊಡಬೇಕು ಅನ್ನೋದು ಸಂಗೀತ ಅವರ ಷರತ್ತಾಗಿದೆ. ಹಾಗಾದರೆ ಭೂಮಿ ಅಜಿತ್ ಮಗು ಕೊಡ್ತಾರಾ, ಏನಾಗ್ಬೋದು ಮುಂದೆ ನೋಡೋಣ. ಇನ್ನು ಅಜಿತ್ ಇದ್ದವರು ಭೂಮಿ ಹತ್ರ ಮಾತಾಡ್ತಾರೆ. ನೋಡು ಭೂಮಿ, ಈ ಪ್ರಪಂಚದಲ್ಲಿ ಎಲ್ರಿಗಿಂತ ತುಂಬ ಇಷ್ಟಪಡೋದು ಅಂದರೆ ಅದು ನನ್ನ ತಾಯಿನ ಮಾತ್ರ ಅಂತ ಹೇಳ್ತಾರೆ. ಆಗ ಭೂಮಿ ಅಜಿತನ ನೋಡ್ತಾ ಇರ್ತಾಳೆ. ಹೌದು, ನನ್ನ ತಾಯಿನ ಬಿಟ್ಟೆ ಪ್ರಪಂಚದಲ್ಲಿ ಬೇರೆ ಏನೂ ಇಷ್ಟ ಇಲ್ಲ ನನಗೆ. ಅತಿ ಹೆಚ್ಚು ಪ್ರೀತಿಸೋದು, ಅತಿ ಹೆಚ್ಚು ಇಷ್ಟ ಆಗೋದು ಈ ಪ್ರಪಂಚದಲ್ಲಿ, ಈ ಭೂಮಿ ಮೇಲೆ ಅಂದರೆ ಅದು ನನ್ನ ತಾಯಿ ಮಾತ್ರ. ನನ್ನ ತಾಯಿಗೆ ಆಗಿರೋ ನೋವು, ನನ್ನ ತಾಯಿಗಾಗಿರೋ ಆಗೋದಕ್ಕೆ ನಾನು ನಿನ್ನ ಮೇಲೆ ತುಂಬ ರೇಗಾಡ್ಬಿಟ್ಟೆ, ನಾನು ತುಂಬ ಬೈದ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನು ಬೇಕು ಅಂತ ಬೈದಿದ್ದಲ್ಲ, ನನ್ನ ತಾಯಿಗೆ ಹಂಗಾಯಿತು ಅಲ್ಲ ಅನ್ನೋಕ್ಕೋಸ್ಕರ ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿರೋದು, ದಯವಿಟ್ಟು ನನ್ನ ಕ್ಷಮಿಸು ಅಂತ ಕ್ಷಮೆ ಕೇಳ್ತಾರೆ. ಸೊ ಕ್ಷಮೆ ಕೇಳ್ತಾ ಇನ್ನೊಂದು ಮಾತು ಕೂಡ ಹೇಳ್ತಾರೆ. ಏನಂದರೆ, ನೋಡು ಭೂಮಿ, ಈಗ ನಾನು ಒಂದು ಸೀಕ್ರೆಟ್ ಜಾಗ ಹೇಳ್ತೀನಿ, ಅಲ್ಲಿಗೆ ಅತ್ತೆನ ಕರ್ಕೊಂಡು ಬರಬೇಕು. ಏನಕ್ಕಂತಂದರೆ ಅವ್ರನ್ನ ಟೆಸ್ಟ್ ಮಾಡಬೇಕು. ಈ ವಿಷಯನ ನಿನ್ನ ಹತ್ರ ಮಾತ್ರ ಹೇಳ್ತಾ ಇದ್ದೀನಿ. ಅತ್ತೆಗೆ ಯಾಕೆ ಹೀಗಾಯಿತು, ಏನಾಯಿತು ಅನ್ನೋದನ್ನು ನಾನು ತಿಳ್ಕೊಬೇಕು. ಸೊ ನಿನ್ನ ಮೇಲೆ ನಂಬಿಕೆ ಇಟ್ಟು ಹೇಳ್ತಾ ಇದ್ದೀನಿ, ದಯವಿಟ್ಟು ಅತ್ತೆನ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಶಾರದಮ್ಮನ ಟ್ರೀಟ್ಮೆಂಟ್ ಅಂತೂ ನಮ್ಮ ಅಜಿತ್ ಅವರು ಏನಂತಂದರೆ ಸ್ಟಾರ್ಟ್ ಮಾಡಿದ್ದಾರೆ. ಶಾರದಮ್ಮ ಯಾಕೆ ಹೀಗೆ ಆಡ್ತಿದ್ದಾಳೆ, ಶಾರದಮ್ಮನಿಗೆ ಯಾರು ಗುಂಡೆ ಕೊಡ್ತಿರೋದು, ಶಾರದಮ್ಮನ ಈ ಸ್ಥಿತಿಗೆ ಕಾರಣ ಯಾರು ಅನ್ನೋದನ್ನು ನಮ್ಮ ಅಜಿತ್ ಅವರು ಹುಡುಕೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಅವರ ಆರೋಗ್ಯದ ಕಡೆಯೂ ಕೂಡ ಗಮನ ಕೊಟ್ಟಿದ್ದಾರೆ. ಹಾಗಾದರೆ ಶಾರದಮ್ಮನವರು ಹುಷಾರಾಗ್ಬಿಟ್ಟು ಭೂಮಿನೇ ನನ್ನ ಮಗಳು ಅಂತ ಹೇಳ್ತಾರೆ. ಭೂಮಿಗೂ ಕೂಡ ಶಾರದಮ್ಮನೇ ನನ್ನ ತಾಯಿ, ಶ್ರವಣವರೇ ನನ್ನ ತಂದೆ ಅಂತ ಗೊತ್ತಾಗುತ್ತಾ? ಸೊ ಗೊತ್ತಾದಮೇಲೆ ದೇವಯಾನಿ ಕೆನ್ನೆಗೆ ಬಾರಿಸ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಸೊ ಶಾರದಮ್ಮ ಏನಾದರೂ ಹುಷಾರಾಗ್ಬಿಟ್ಟು ಭೂಮಿನೇ ನನ್ನ ಮಗಳು ಅಂತ ಹೇಳ್ತಾಳೆ. ಇಷ್ಟೆಲ್ಲ ಹೇಳಬೇಕಂದ್ರೆ ಇನ್ನು ಸುಮಾರು ದಿನಗಳು ತಗೊಳ್ಬೋದು. ನಾವೇನು ಹೇಳ್ಬೋದಾ, ನೋಡ್ಬೋದಾ, ಹೀಗಾಗುತ್ತಾ ಹಾಗಾಗುತ್ತಾ ಅಂತ ನಾವು ಊಹಾಗಳನ್ನು ಮಾಡ್ಕೊಳ್ತಾ ಇರ್ತೀವಿ. ಬಟ್ ನಾವು ಅಂದ್ಕೊಳ್ಳೋದೇ ಒಂದು, ಅಲ್ಲಿ ಆಗೋದೇ ಒಂದು. ಬಟ್ ಶಾರದಮ್ಮನಂತೂ ಟೆಸ್ಟ್ಗೆ ರೆಡಿ ಮಾಡಿದ್ದಾರೆ ನಮ್ಮ ಅಜಿತ್ ಅವರು. ಅದಕ್ಕೆ ದೇವಯಾನಿ ಏನಾದರೂ ಅಡಗಲಾಗ್ತಾಳ ಅಥವಾ ದೇವಯಾನಿ ಬಣ್ಣ ಬೈಲಾಗುತ್ತಾ, ಭೂಮಿನೇ ಶ್ರವಣ್ ಶಾರದಮ್ಮಗಳು ಅಂತ ಗೊತ್ತಾಗುತ್ತಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.